ನಾವು ಮಾಡುವಂತಹ ಪಾಯಸವನ್ನೇ ಸ್ವಲ್ಪ ಮೆಥಡ್ ಚೇಂಜ್ ಮಾಡಿ ಮಾಡಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು 10 ರಿಂದ 15 ಬಾದಾಮಿಯನ್ನು ತಗೊಂಡು ನೀರಿನಲ್ಲಿ ಕುದಿಸ್ಕೊಬೇಕು. ಇದನ್ನ ರಾತ್ರಿನೇ ನೆನೆಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡ್ರೆ ಈ ಮೆಥಡ್ ಏನು ಬೇಕಾಗಿರೋದಿಲ್ಲ. ರಾತ್ರಿ ನೆನೆಸೋದಕ್ಕೆ ಮರ್ತೋದ್ರೆ ಮಾತ್ರ ಈ ರೀತಿಯಾಗಿ ಕುದಿಸ್ಕೊಂಡು ಅದರ ಸಿಪ್ಪೆ ತೆಗೆದು ಇಟ್ಕೋಬೇಕು. ಈಗ ಒಂದು ಪಾತ್ರೆಗೆ 1 ಕಪ್ಪಷ್ಟು ಹಾಲನ್ನು ಹಾಕೊಂಡು ಅದನ್ನು ಬಿಸಿ ಮಾಡ್ಕೊಬೇಕು. ಹಾಲು ಬಿಸಿಯಾದ ನಂತರ 1 ಕಪ್ಪಷ್ಟು ಹಾಲಿನ ಪುಡಿಯನ್ನು ಹಾಕೊಂಡು ಲೋ ಫ್ಲೇಮಲ್ಲಿ ಉರಿಯನ್ನು ಹಿಡ್ಕೊಂಡು ಆ ಹಾಲಿನ ಪುಡಿಯನ್ನು ಗಂಟು ಬರದ ಹಾಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಹಾಲಿನ ಪುಡಿಯನ್ನು ಚೆನ್ನಾಗಿ ಕಲಸಿದ ನಂತರ 1 ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡು ಇದಕ್ಕೆ ಹಾಕೋಬೇಕು. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟು ಸಕ್ಕರೆಯನ್ನು ಹಾಕೊಬೋದು. ಸಕ್ಕರೆ ನೀಟಾಗಿ ಕರಗಿದ ನಂತರ 1 ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಶ್ ಕ್ರೀಮ್ ಸಹ ಗಂಟು ಬರದ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1 ಲೀಟ್ರಷ್ಟು ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿದ ಹಾಲು ಬಿಸಿಯಾಗಿದೆ ಅಂತ ಅನಿಸಿದ ನಂತರ 4 ಅಷ್ಟು ಏಲಕ್ಕಿ ಮತ್ತು ಬಿಡಿಸಿ ಇಟ್ಕೊಂಡಂತಹ ಖರ್ಜೂರವನ್ನು ಹಾಕೋಬೇಕು. ಖರ್ಜೂರವನ್ನು ಹಾಕೊಂಡಿದ ನಂತರ ನಾವು ಅದಕ್ಕೆ ಪುಡಿ ಮಾಡಿ ಈಗಾಗಲೇ ಎತ್ತಿಟ್ಕೊಂಡಂತಹ ಗೋಡಂಬಿಯನ್ನು ಹಾಕೊಬೇಕು. ಗೋಡಂಬಿ ಇಡೀದೇ ಹಾಕೋಕ್ಕಿಂತ ಪುಡಿ ಹಾಕೋದ್ರಿಂದ ಪಾಯಸ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಪಾನನ್ನು ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ಪಿಸ್ತಾ ಮತ್ತು ನಾವು ಈಗಾಗಲೇ ಸಿಪ್ಪೆ ತೆಗೆದು ಇಟ್ಕೊಂಡಂತಹ ಬಾದಾಮಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಅದನ್ನು ಎತ್ತಿಟ್ಕೋಬೇಕು. ನಂತರ ಆ ಪಿಸ್ತಾ ಮತ್ತು ಗೋಡಂಬಿಯನ್ನು ತಗೊಂಡು ಕುದಿತಾ ಇರೋಂತಹ ಹಾಲಿಗೆ ಹಾಕ್ಕೊಂಡು ನಂತರ ಅದ್ರ ಜೊತೆಗೆ ಸ್ವಲ್ಪ ದ್ರಾಕ್ಷಿಯನ್ನು ಸಹ ಹಾಕೋಬೇಕು. ದ್ರಾಕ್ಷಿಯನ್ನು ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಸ್ವಲ್ಪ ಶಾವಿಗೆಯನ್ನು ತಗೊಂಡು ಅದನ್ನು ಸಹ ಅದೇ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತೆಗೆದು ಹಾಲಿಗೆ ಹಾಕಿದ್ರೆ ನಮ್ಮ ಪಾಯಸ ರೆಡಿಯಾಗತ್ತೆ. ಈಗ ನಾವು ಸ್ವಲ್ಪ ಪಿಸ್ತಾ ಮತ್ತು ಗೋಡಂಬಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಡೆಕೋರೇಷನ್ಗೆ ಅಂತ ಮೇಲೆ ಉದುರಿಸಿದ್ರೆ ನಮ್ಮ ಸೊಗಸಾದ ಪಾಯಸ ರೆಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ದಲ್ಲಿ ದಯವಿಟ್ಟು ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.